ಇರುವಂತಹ ಇನ್ನೊಂದು ಜಾಗ ಇಲ್ಲ, ತಿಮ್ಮಪ್ಪನಿಗೆ ಸಮನಾಗಿರುವಂತಹ ಇನ್ನೊಂದು ದೈವ ಇಲ್ಲ ಅಂತ ಅದಕ್ಕೆ ಅರ್ಥ. ಅದನ್ನು ನೋಡಿದಾಗ ಯಾಕೆ ಆ ಮಾತು ನಂಗೆ ಹೇಳಿದ್ರು? ಎಷ್ಟು ಪುಣ್ಯಕ್ಷೇತ್ರಗಳಿವೆ ನಮಗೆ, ಎಷ್ಟು ಭಗವಂತನ ಅವತಾರಗಳು ಬೇಕಾದಷ್ಟು ಎಲ್ಲ ಇದ್ದಾಗ ತಿರುಪತಿಯ ವಿಷಯದಲ್ಲಿ, ತಿಮ್ಮಪ್ಪನ ವಿಷಯದಲ್ಲಿ ಯಾಕೆ ಆ ಥರ ಮಾತನ್ನ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಸತ್ಕರ್ಮವನ್ನು ಮಾಡಿ ಅದರ ಫಲವನ್ನು ಪಡ್ಕೊಳ್ಬೇಕು ಅಂತ ಆದರೆ ಈ ಥರ ಒಂದು ಪುಣ್ಯಕರ್ಮವನ್ನು ಮಾಡಿದ್ರೆ ಇಷ್ಟು ಪುಣ್ಯ ಬರಬೇಕು ಅಂತಿರುತ್ತೆ. ಅಷ್ಟು ಪುಣ್ಯ ಬರಬೇಕು ಅಂತಾದರೆ ಅದಕ್ಕೆ ಏನೇನು ನಿಯಮಗಳನ್ನು ಹೇಳ್ತಾರೋ ಅದನ್ನು ಸರಿಯಾಗಿ ಫಾಲೋ ಮಾಡಿಕೊಂಡು ನಾವು ಅದನ್ನು ಮಾಡಿದ್ರೆ ಮಾತ್ರ ನಮಗೆ ಆ ಫಲ. ಅದನ್ನು ಸರಿಯಾಗಿ ಫಾಲೋ ಮಾಡಲಿಲ್ಲ ಅಂತಂದರೆ ನಮಗೆ ಆ ಫಲ ಇರೋದಿಲ್ಲ. ನೀವೇ ಲೆಕ್ಕ ಹಾಕಿ, ನಾವು ಬಸ್ನಲ್ಲಿ ಆರಾಮಾಗಿ ಜುಮ್ಮಂತ ತಿರುಪತಿ ಬೆಟ್ಟಕ್ಕೆ ಹೋಗಿ ಸ್ಪೆಷಲ್ ದರ್ಶನ ಮಾಡ್ಕೊಂಡು ಬರ್ತೀವಿ. ಇನ್ನು ಕೆಲವರು ನಡ್ಕೊಂಡು ಹೋಗಿ ಕ್ಯೂನಲ್ಲಿ ನಿಂತು ಶ್ರಮಪಟ್ಟು ದರ್ಶನ ಮಾಡ್ತಾರೆ. ಇಬ್ಬರಿಗೂ ಒಂದೇ ಫಲ ಅಂದರೆ ಹೇಗಿರುತ್ತೆ? ಹಾಗಾಗಿ ನಿಯಮಗಳನ್ನು ನಾವು ಸರಿಯಾಗಿ ಪಾಲಿಸ್ತಾ ನಾವು ಯಾವುದೇ ಒಂದು ಕರ್ಮ ಮಾಡಿದ್ರೆ ನಮಗೆ ಎಷ್ಟು ಪುಣ್ಯ ಸಿಗಬೇಕು ಅಷ್ಟು ಸಿಗುತ್ತೆ. ಆದರೆ ಆ ನಿಯಮವನ್ನು ಎಲ್ಲರೂ ಕೂಡ ಪಾಲಿಸೋದಿಲ್ಲ. ನಿಯಮವನ್ನು ಪಾಲಿಸ್ಲಿಕ್ಕೆ ಆಗದೇ ಇರುವಂತಹ ದೇಹಸ್ಥಿತಿ, ಮನಸ್ಥಿತಿ, ಪರಿಸ್ಥಿತಿ ಎಲ್ಲವೂ ಕೂಡ ನಮಗೆ ಇರುತ್ತೆ. ಹಾಗಾಗಿ ನಾವು ಅನ್ಕೊಂಡಿದ್ದಾಗಲೇ ಇಲ್ಲ, ಏನಪ್ಪ ಈ ದೇವರು ಅಂತೆಲ್ಲ ನಾವು ಅನ್ಕೊಳ್ತೀವಿ. ಏನು ಅನ್ಕೋತೀವಿ, ಏನು ಸೇವೆ ಮಾಡ್ತೀವಿ, ಅದಕ್ಕೆ ತಕ್ಕದಾಗಿರುವಂತಹ ಫಲ ನಮಗೆ ಸಿಗ್ತಾ ಇರೋದಿಲ್ಲ. ನಾವಿಷ್ಟೆಲ್ಲ ಸೇವೆ ಮಾಡಿದ್ರೂ ಕೂಡ ನಾವು ಅನ್ಕೊಂಡಿದ್ದಾಗಲೇ ಇಲ್ಲ, ಏನಪ್ಪ ಈ ದೇವರು ಅಂತೆಲ್ಲ ನಾವು ಅನ್ಕೊಳ್ತೀವಿ. ಆದರೆ ನಮ್ಮ ಸೇವೆಯಲ್ಲಿ ಲೋಪದೋಷಗಳು ತುಂಬಿ ತುಳುಕ್ತಾ ಇರುತ್ತೆ. ಅದರಲ್ಲಿ ಗ್ರಾಹ್ಯವಾದ ಅಂಶ ಅಂತ ಅನ್ನೋದು ತುಂಬ ಅಲ್ಪ ಮಟ್ಟಿಗೆ ಇರುತ್ತೆ. ಎಷ್ಟು ಮಟ್ಟಿಗೆ ನಾವು ನಿಯಮವನ್ನು ಪಾಲಿಸಲಿಕ್ಕೆ ಸಾಧ್ಯ? ಹಾಗಾಗಿ ನಮಗೆ ಪೂರ್ಣವಾಗಿ ಫಲ ಸಿಗೋದಿಲ್ಲ. ಆದರೆ ಆ ಒಂದು ಕ್ಷೇತ್ರ ಇದೆಯಲ್ಲ ತಿರುಪತಿ, ತಿರುಮಲೆಯಲ್ಲಿ ತಿಮ್ಮಪ್ಪ ಎಲ್ಲವನ್ನೂ ಕೂಡ ಕ್ಷಮಿಸ್ತಾನೆ. ಅದು ಯಾವುದನ್ನೂ ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಯಾವುದು ಲೆಕ್ಕಕ್ಕೆ ಇಟ್ಕೊಳ್ಳೋದೇನೆ ಕ್ಷಮಿಸಿ, ಪರವಾಗಿಲ್ಲ, ಅದೊಂದು ಲೋಪ ಇದೆ, ಇದೊಂದು ತಪ್ಪಿದೆ, ಪರವಾಗಿಲ್ಲ, ಆದರೂ ಕೂಡ ಇವರು ಬೇಡ್ಕೊಂಡಿದ್ದನ್ನು ಕೊಡ್ತೀನಿ, ಇವರು ಏನು ಸೇವೆ ಮಾಡ್ತಾರೋ ಅದಕ್ಕೆ ಪೂರ್ಣವಾದ ಫಲವನ್ನು ಕೊಡ್ತೀನಿ ಅಂತ ತಿಮ್ಮಪ್ಪ ಹೇಳ್ತಾನೆ. ಹಾಗಾಗಿ ಅದಕ್ಕೆ ಸಮನಾಗಿರುವಂತಹ ಇನ್ನೊಂದು ಕ್ಷೇತ್ರ ಇಲ್ಲ ಅಂತ ಹೇಳಿದ್ದಾರೆ. ಅದು ಭಗವಂತನ ಕ್ಷೇತ್ರ ಅಂತಾಯ್ತು ಅಂತಂದ್ರೆ, ಹಾಗೆ ಗುರುಕ್ಷೇತ್ರ ಅದೇ ರೀತಿಯಾಗಿರುವಂಥದ್ದು ಯಾವುದು ಅಂತಂದ್ರೆ ಈ ಮಂತ್ರಾಲಯ. ರಾಘವೇಂದ್ರ ಸ್ವಾಮಿಗಳು ಅದೇ ರೀತಿನ, ಹೌದು, ಕ್ಷಮಾ ಸಮುದ್ರ. ರಾಘವೇಂದ್ರ ಸ್ವಾಮಿಗಳನ್ನು ಕ್ಷಮಾ ಸಮುದ್ರ ಅಂತ ಹೇಳಿ ಅಲ್ಲಿ ಕರೀತಾರೆ. ಕ್ಷಮಾಗುಣ, ನಾವು ಭಕ್ತರು ಮಾಡುವಂತಹ ತಪ್ಪನ್ನ ಸಹಿಸ್ಕೊಳ್ತೀವಲ್ವಾ, ಆ ಸಹಿಸಿಕೊಳ್ಳೋದನ್ನೇ ಕ್ಷಮಾ ಅಂತ ಹೇಳಿ ಕರೀತಾರೆ. ನಾವು ಇಲ್ಲಿ ಬರ್ತೀವಿ, ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಬಂದಾಗ ಯಾವ ರೀತಿಯಾಗಿ ಇರಬೇಕು? ಭಕ್ತಿಯಿಂದ ಅವರ ಮಂತ್ರವನ್ನು ಹೇಳ್ತಾ, ರಾಘವೇಂದ್ರಾಯ ನಮಃ ಅಂತ ಹೇಳ್ತಾ, ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾ, ಬೇರೆ ವಿಚಾರಗಳನ್ನು ಮಾಡದೇನೆ ಇರಬೇಕು. ಹಾಗಾಗೋದಿಲ್ಲ. ನಾವಿಲ್ಲಿ ಬಂದಾಗ ಫೋಟೋ ತಗೊಳ್ತೀವಿ ಅಂತಂತೀವಿ, ನನ್ನ ಫೋಟೋ ತೆಗೀರಿ ಅಂತ ಹೇಳ್ತೀವಿ, ಬೇರೆ ವಿಚಾರಗಳು ಮಾತಾಡ್ತೀವಿ, ಹರಟೆ ಹೊಡಿತೀವಿ, ಎಲ್ಲ ಮಾಡಿ ಕೊನೆಗೆ ದರ್ಶನ ಮಾಡಿ ಹೋಗಿ ನಾವು ಭಾರೀ ಸೇವೆ ಮಾಡಿದ್ದೀವಿ ಅಂತ ಅನ್ನೋ ಭಾವನೆ ನಮ್ಮಲ್ಲಿ ಇರುತ್ತೆ. ಆದರೆ ನಾವು ಮಾಡಿರುವಂತಹ ಕರ್ಮಕ್ಕೆ ಲೆಕ್ಕಾಚಾರ ಇಟ್ಟು ಇದಕ್ಕೆ ಇಷ್ಟು ಲೆಕ್ಕ, ಅದಕ್ಕೆ ಇಷ್ಟು ಫಲ ಅಂತ ಏನಾದ್ರು ರಾಘವೇಂದ್ರ ಸ್ವಾಮಿಗಳು ಕೊಟ್ಟರೆ ನಮ್ಮ ಕೈ ಖಾಲಿ ಅಷ್ಟೇ, ಏನೂ ಇಲ್ಲ ಅಂತ ಹೇಳಬೇಕು. ಆದರೆ ರಾಘವೇಂದ್ರ ಸ್ವಾಮಿಗಳು ಆ ಥರದವರಲ್ಲ, ಕ್ಷಮಾ ಸಮುದ್ರ. ಆಗಲೇ ಹೇಳಿದಂತೇನೆ, ಭಗವಂತನೇ ಕರೆದ್ರೂ ಕೂಡ ಹೋಗದೇನೆ ಇಲ್ಲೇ ಇದ್ರು. ಇಲ್ಲೇ ಇದ್ದು ನಾನು ಭಕ್ತರಿಗೆ ಅನುಗ್ರಹ ಮಾಡಬೇಕು, ಅವರಿಗೆಲ್ಲ ಉದ್ಧಾರದ ಸನ್ಮಾರ್ಗವನ್ನು ತೋರಿಸ್ಲೇಬೇಕು ಅಂತ ಹೇಳಿ ಇಲ್ಲಿ ಇದ್ದಂಥವ್ರು. ಆದ್ರಿಂದಾಗಿ ಅವರು ಕ್ಷಮಾ ಸಮುದ್ರ. ಕ್ಷಮಾ ಅಂದರೆ ಅಷ್ಟಿಷ್ಟು ಕ್ಷಮೆ ಅಲ್ಲ. ನಾವು ಒಬ್ಬರನ್ನ, ನಮ್ಮ ಮಕ್ಕಳೋ ಹೆಂಡತಿಯೋ, ಹೆಂಡತಿ ಪಾಲಿಗೆ ಗಂಡನೋ, ಅವ್ರು ಮಾಡೋ ತಪ್ಪನ್ನು ಸಹಿಸ್ಕೊಳ್ತಾ ಹೋಗ್ತೀವಿ. ಆದರೆ ನಮ್ಮ ಕ್ಷಮಾ ಗುಣಕ್ಕೊಂದು ಲಿಮಿಟ್ ಇರುತ್ತೆ. ಒಂದು ದಿವಸ ನಮ್ಮ ಕ್ಷಮಾಗುಣ ಎಲ್ಲ ಹೋಗಿ ಸಿಟ್ಟು ಬಂದು ಅಷ್ಟೂ ದಿನದ ಸಿಟ್ಟನ್ನು ಒಟ್ಟಿಗೆ ನಾವು ತೋರಿಸ್ಬಿಡ್ತೀವಿ. ನಾವು ರಾಘವೇಂದ್ರ ಸ್ವಾಮಿಗಳು ಆ ರೀತಿ ಅಲ್ಲ ಅಂತ ಹೇಳ್ತಾರೆ. ಕ್ಷಮಾ ಸಮುದ್ರ, ಸಮುದ್ರದಷ್ಟು ಕ್ಷಮಾಗುಣ ಅವರಲ್ಲಿ ಇದೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಬಳಿ ಯಾರಿಗೆ ಬಂದರೂ ಕೂಡ ರಾಘವೇಂದ್ರ ಸ್ವಾಮಿಗಳು ಅವರ ಕೇಳಿದ್ದನ್ನ ಕೊಡ್ತಾರೆ. ಆರಂಭದಲ್ಲೇ ಹೇಳಿದಂತೇನೆ, ರಾಘವೇಂದ್ರ ಸ್ವಾಮಿಗಳು ನಮಗೆ ನಾವು ಬಯಸಿದ್ದನ್ನ ಏನಾದರೂ ಕೊಟ್ಟರು ಅಂತಂದ್ರೆ ಅದರ ಅರ್ಥ ಅವ್ರ ಮುಂದೆ ಇನ್ನೊಂದು ಅಪ್ಲಿಕೇಶನ್ ಇಡಬೇಕು. ನೆಕ್ಸ್ಟ್ ಇದನ್ನ ಕೊಟ್ಟಿದ್ದೀರಿ, ನಂಗೆ ನೆಕ್ಸ್ಟ್ ಇದನ್ನು ಕೊಡಿ, ಅದನ್ನ ನೆರವೇರಿಸಿದ ಮೇಲೆ ಇನ್ನೊಂದನ್ನು ಕೊಡಿ ಅಂತ ಹೇಳಿ ಮುಂದಿನ ಅಪ್ಲಿಕೇಶನ್ ಇಡೋದು ಅಂತ ಅದರ ಅಭಿಪ್ರಾಯ ಅಲ್ಲ. ರಾಘವೇಂದ್ರ ಸ್ವಾಮಿಗಳು ನಾನು ಮಾಡೋ ತಪ್ಪುಗಳನ್ನು ಕ್ಷಮಿಸಿದ್ದಾರೆ. ಎಷ್ಟು ಮಹಾ ನನ್ನಲ್ಲಿ ಭಕ್ತಿ ಇತ್ತು, ಎಷ್ಟು ಮಹಾ ಶ್ರದ್ಧೆ ಇತ್ತು, ಎಷ್ಟು ಮಹಾ ಜ್ಞಾನ ಇತ್ತು, ಇಷ್ಟು ಅಲ್ಪ ಜ್ಞಾನ ಭಕ್ತಿ ವೈರಾಗ್ಯದಿಂದ ಮಾಡಿದ್ರೂ ದೊಡ್ಡ ಫಲ ಕೊಟ್ಟರಲ್ಲ ಅಂತ ಹೇಳಿ ಅವರಲ್ಲಿ ನಿರ್ವ್ಯಾಜವಾದಂತಹ ಭಕ್ತಿಯನ್ನು ಮಾಡಬೇಕು. ಬಂದ ಮೇಲೆ ಇಷ್ಟು ನಮಸ್ಕಾರ ಮಾಡ್ತೀವಿ, 10 ನಮಸ್ಕಾರ ಮಾಡ್ತೀವಿ, 10ರಲ್ಲಿ 1 ನಮಸ್ಕಾರ ಆದರೂ ಕೂಡ ಯಾವ ಫಲಾಪೇಕ್ಷೆ ಇಲ್ಲದೇನೆ, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ಕೊಳ್ಳೋದೇನೆ
ಒಂದೇ ಒಂದು ನಮಸ್ಕಾರವನ್ನಾದರೂ ಕೂಡ ಭಕ್ತಿಯಿಂದ ಮಾಡಬೇಕು ರಾಯರಿಗೆ. ನೀವು ನನಗೆ ತಂದೆ, ನೀವೇ ತಂದೆ ತಾಯಿ, ಎಲ್ಲ ಕಷ್ಟವನ್ನು ಪರಿಹಾರ ಮಾಡುವಂತಹ ಆಪದ್ ಬಂಧು ನೀವು ಅಂತ ಹೇಳಿ ಕೇವಲ ಭಕ್ತಿಯಿಂದ ಏನೂ ಕೇಳದೆ ರಾಯರಿಗೆ ಒಂದು ನಮಸ್ಕಾರವನ್ನು ಮಾಡಬೇಕು. ಆಗ ರಾಯರಿಗೆ ನಮ್ಮ ಮೇಲೆ ವಾತ್ಸಲ್ಯ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಹೀಗೆ ಒಂದು ರಾಯರನ್ನ ಗುರು ಅಂತ ಕರೆದ ಮೇಲೆ ನಾವು ಅವರ ಶಿಷ್ಯ ಅನ್ನೋ ಭಾವನೆ ನಮಗಿದ ಮೇಲೆ ಆ ಗುರು ಶಿಷ್ಯ ಬಾಂಧವ್ಯವನ್ನ ಈ ರೀತಿಯಾಗಿ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಕೊನೆಯಲ್ಲಿ ಒಂದು ಮಾತನ್ನ ಹೇಳಿ ಈ ಉಪನ್ಯಾಸವನ್ನ ನಾನು ಮುಗಿಸ್ತೇನೆ. ರಾಘವೇಂದ್ರ ಸ್ವಾಮಿಗಳ ಗ್ರಂಥದ ಬಗ್ಗೆ ಯಾವ ಉದಾಹರಣೆಯನ್ನು ಕೊಡೋದಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನು ಚೆನ್ನಾಗಿ ಅಧ್ಯಯನ ಮಾಡದಂಥವರು ಅದಕ್ಕೆ ಎಂಥ ಒಂದು ಸ್ಥಾನವನ್ನು ಕೊಟ್ಟಿದ್ರು ಅನ್ನಕ್ಕೊಂದು ಉದಾಹರಣೆ. ಮೈಸೂರಿನಲ್ಲಿ ಒಬ್ಬರು ದೇವೇಂದ್ರ ತೀರ್ಥರು ಅಂತ ಒಬ್ಬರಿದ್ರು. ಅವರಿಗೆ ಉಪನ್ಯಾಸಕ್ಕೆ ಬೆಂಗಳೂರಲ್ಲಿ ಕರೆದ್ರಂತೆ. ಏನು ವಿಷಯ ಉಪನ್ಯಾಸ ಮಾಡಬೇಕು ಅಂತ ಕೇಳಿದಾಗ ತಲವಕಾರ ಉಪನಿಷತ್ತನ್ನು ಉಪನ್ಯಾಸ ಮಾಡಿ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ, ಉಪನಿಷತ್ತು ಪ್ರವಚನ ಹಾಗೆಲ್ಲ ಮಾಡಬಾರ್ದು, ಅದು ಪಾಠ ಕೇಳಬೇಕಾಗಿರುವಂತಹ ಗ್ರಂಥ. ಪ್ರವಚನ ಮಾಡುವಂಥದ್ದಂದರೆ ಸಾರ್ವಜನಿಕವಾಗಿ ಎಲ್ಲ ಜೋರಾಗಿ ಹೇಳುವಂಥದ್ದಲ್ಲ. ಅದರಲ್ಲಿ ಅವರವರ ಸಾಮರ್ಥ್ಯ, ಅರ್ಹತೆ ಇದೆಲ್ಲನೂ ನೋಡಿಕೊಂಡು ಯಾರಿಗೆ ಯಾವುದನ್ನು ಯಾವ ರೀತಿಯಲ್ಲಿ ಕೊಡಬೇಕು ಅಂತೆಲ್ಲ ಲೆಕ್ಕಾಚಾರ ಇರುತ್ತೆ. ಹಾಗೊಮ್ಮೆ ದೊಡ್ಡದಾಗಿ ಎಲ್ಲರ ಮುಂದೆ ಹೇಳಲಿಕ್ಕಾಗುವಂಥದ್ದಲ್ಲ. ಹಾಗಾಗಿ ಅದನ್ನು ನಾನು ಮಾಡೋದಿಲ್ಲ, ಬೇರೆ ಯಾವುದಾದ್ರೂ ವಿಷಯ ಹೇಳಿ, ಬೇಕಾದರೆ ನಾನು ಮಾಡ್ತೀನಿ ಅಂತ. ಕೊನೆಗೆ ಅವ್ರು ಹೇಳಿದ್ರಂತೆ, ಹಾಗಿದ್ರೆ ಒಂದು ಕೆಲಸ ಮಾಡಿ, ನಮಗೆ ರಾಘವೇಂದ್ರ ಸ್ವಾಮಿಗಳ ಪ್ರಾತಃ ಸಂಕಲ್ಪ ಗದ್ಯ ಪ್ರವಚನ ಮಾಡಿಬಿಡಿ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಅಯ್ಯೋಯ್ಯೋ, ಅದ್ರ ಬದಲು ಬೇಕಾದರೆ ನಾನು ತಲವಕಾರೋಪನಿಷತ್ತನ್ನೇ ಪ್ರವಚನ ಮಾಡಿಬಿಡ್ತೀನಿ. ಯಾಕೆ ಅಂದರೆ ತಲವಕಾರೋಪನಿಷತ್ ಪ್ರವಚನ ಮಾಡಿದ್ರೆ ತಲವಕಾರೋಪನಿಷತ್ ಪ್ರವಚನ ಮಾತ್ರ ಆಗುತ್ತೆ. ರಾಘವೇಂದ್ರ ಸ್ವಾಮಿಗಳ ಪ್ರಾತಃ ಸಂಕಲ್ಪ ಗದ್ಯ ಪ್ರವಚನ ಮಾಡಿದ್ರೆ ಎಲ್ಲ ಉಪನಿಷತ್ತಿನ ಪ್ರವಚನ ಆಗ್ಬಿಡುತ್ತೆ. ಯಾಕೆ ಅಂದರೆ ಆ ಒಂದು ಪುಟ್ಟ ಗದ್ಯದಲ್ಲಿ, ಆ ಪುಟ್ಟ ಕೃತಿಯಲ್ಲಿ ಎಲ್ಲ ಉಪನಿಷತ್ತಿನ ಸಾರವನ್ನು ತುಂಬಿಬಿಟ್ಟಿದ್ದಾರೆ. ಅಲ್ಲಿ ಯಾವ ವಾಕ್ಯಕ್ಕೆ ಏನು ಅರ್ಥ ಮಾಡಬೇಕು ಅಂತೆಲ್ಲ ಏನು ವಿಮರ್ಶೆ ಮಾಡ್ತಾರೆ ವಿದ್ವಾಂಸರು, ಜ್ಞಾನಿಗಳು ಗ್ರಂಥಗಳಲ್ಲಿ ವಿಮರ್ಶೆ ಮಾಡಿ ಎಲ್ಲ ಮಾಡಿ ಕೊನೆಗೆ ಹಿಂದೆ ನಮಗೆ ರಸವನ್ನು ಏನು ಕೊಟ್ಟಿದ್ದಾರೆ, ಆ ರಸವನ್ನು ಮಾತ್ರ ಇಟ್ಟಿದ್ದಾರೆ. ಅದರಲ್ಲಿ ಯಾವ ಪರಿಶ್ರಮ ಇಲ್ಲದೇನೆ, ಯಾವ ಆಯಾಸ ಇಲ್ಲದೇನೆ ನೇರವಾಗಿ ರಸವನ್ನು ಅನುಭವಿಸಲಿಕ್ಕೆ ಕೊಟ್ಟಿರುವಂತಹ ಗ್ರಂಥವೇ ಈ ಪ್ರಾತಃ ಸಂಕಲ್ಪ ಗದ್ಯ, ಇಂತಹ ಗ್ರಂಥಗಳು. ಹಾಗಾಗಿ ಅವರು ಆ ಮಾತನ್ನು ಹೇಳಿದ್ರು ಅಂತಂದರೆ, ರಾಘವೇಂದ್ರ ಸ್ವಾಮಿಗಳ ಗ್ರಂಥವನ್ನು ಓದ್ದವರು ಅವರ ಗ್ರಂಥಗಳಿಗೆ ಯಾವ ಒಂದು ಸ್ಥಾನವನ್ನು ಕೊಡ್ತಾರೆ, ಉಪನಿಷತ್ತಿನ ಸ್ಥಾನವನ್ನು ಕೊಟ್ಟು ಅದನ್ನು ಗೌರವಿಸ್ತಾರೆ ಅನ್ನೋದ್ರಿಂದಲೇ ನಮಗೆ ರಾಘವೇಂದ್ರ ಸ್ವಾಮಿಗಳ ಗ್ರಂಥದ ಮಹಿಮೆ ಎಷ್ಟು ಅಂತ ಹೇಳಿ ನಾವು ಅರ್ಥವನ್ನು ಮಾಡಿಕೊಳ್ಬೇಕು. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ನಿಮ್ಮ ಊರಲ್ಲಿ ರಾಯರ ಮಠಕ್ಕೆ ನೀವು ಹೋದಾಗ ಅಲ್ಲಿ ಒಮ್ಮೆ ಪ್ರವಚನ ನಡೀತಾ ಇದೆಯಾ, ಪ್ರವಚನ ನಡೀತಾ ಇದ್ರೆ ಅವರ ಸನ್ನಿಧಾನದಲ್ಲಿ ಪ್ರವಚನ ಕೂತ್ಕೊಳ್ಬೇಕು, ಕೇಳಬೇಕು. ಅಪೇಕ್ಷೆ ಪಟ್ಟು ತಿಳಿದವರಲ್ಲಿ ಕೇಳಿ ಕೇಳಿ ತಾವು ಅದನ್ನು ತಿಳಿದುಕೊಳ್ಬೇಕು. ಇಂಥವರ ಮೇಲೆ ರಾಯರಿಗೆ ವಿಶೇಷವಾಗಿರುವಂತಹ ಪ್ರೀತಿ ಇರುತ್ತೆ ಅಂತ ಹೇಳಿ ಈ ಕೆಲವು ನಿಮಿಷದ ಉಪನ್ಯಾಸವನ್ನು ಯಥಾಮತಿಯನ್ನಾಗಿ ನಾನು ಮಾಡಿ, ಈ ಒಂದು ಅದ್ಭುತವಾದ ಅವಕಾಶವನ್ನು, ಇದು ಅಷ್ಟು ಸುಲಭವಾಗಿ ಸಿಗುವಂತಹ ಅವಕಾಶ ಅಲ್ಲ. ಯಾಕೆಂದ್ರೆ ಇಲ್ಲಿ ಯಾರ್ಯಾರು ರಾಯರ ದರ್ಶನಕ್ಕೆ ಬರ್ತಾರೆ ಅಂತಂದ್ರೆ ಅದಕ್ಕೊಂದಿಷ್ಟು ಪುಣ್ಯದ ಗಂಟಿರಬೇಕು. ಪುಣ್ಯದ ಗಂಟಿಲ್ಲದೆ ರಾಯರ ದರ್ಶನವೇ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಇಲ್ಲಿ ಬಂದು ಇಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ಅಂತಂದ್ರೆ ಅದಕ್ಕೆ ಇನ್ನೂ ದೊಡ್ಡ ಪುಣ್ಯ ಗಂಟೆ ಇರಬೇಕು. ಅದೆಲ್ಲದಕ್ಕಿಂತ ದೊಡ್ಡ ಪುಣ್ಯದ ಮೂಟೆನೇ ಇರಬೇಕು. ಅದು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಅವರ ಗ್ರಂಥಗಳ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತಂದ್ರೆ ಅಂತಹ ಒಂದು ಪುಣ್ಯದ ಗಂಟು ನನ್ನಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಪರಮಪೂಜ್ಯ ಶ್ರೀಪಾದರು, ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರು ಪರಮಾನುಗ್ರಹವನ್ನು ಮಾಡಿ ನಮಗೆ ಇಂಥ ಒಂದು ಅವಕಾಶವನ್ನು, ಸುಲಭವಾಗಿ ಲಭ್ಯವಾಗದೇ ಇರುವಂತಹ ಒಂದು ಅದ್ಭುತವಾದ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಪರಮಪೂಜ್ಯ ಶ್ರೀಪಾದರಿಗೆ ಭಕ್ತಿಯಿಂದ ಪುನಃ ನಮಸ್ಕಾರವನ್ನು ಸಲ್ಲಿಸಿ ಈ ಒಂದು ಪ್ರವಚನವನ್ನು ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಗೋಪಾಲಕೃಷ್ಣನಿಗೆ ಅರ್ಪಿಸಿ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.